ದೊಡ್ಡಪ್ಪ ಮಾತ್ರ ಕಾಲ ಹೆಂಗೆ ಬದಲಾತದೆ ಅಲ್ಲ. ಇದೇ ಒಂದು 3-4 ವರ್ಷದ ಹಿಂದೆ ರಮ್ಯಕ್ಕನ ಜೊತೆ ಯಾರು ಒಬ್ಬರು ಇರಲೇಬೇಕು ಅಂತಾದಾಗ ಎಷ್ಟು ಒತ್ತಾಯ ಮಾಡ್ತಿದ್ರಿ ನೀವು ನನಗೆ ಇಲ್ಲೇ ಇರು ಅಂತ. ಮನೆಗೆ ಹೋಗ್ಬೇಕು ಅಂತ ಹೊರಟಾಗೆಲ್ಲ ಇನ್ನೊಂದು 2 ದಿವಸ ಇದ್ದೋಗು 2 ದಿವಸ ಇದ್ದೋಗು ಅಂತಿದ್ರಿ. ಎಷ್ಟೋ ಸತಿ ಅಮ್ಮ ಈಗ ಅರ್ಜೆಂಟ್ ಕೆಲಸ ಅದೇ ಕಳಿಸಿ ಅಂದರು, ಬೇಡ ನಾನು ಒಂದು 2 ದಿವಸ ಬಿಟ್ಕೊಂಡು ಕಳಿಸ್ತೀನಿ ಅಂತ ನೀವೇ ಫೋನ್ ಮಾಡಿ ಹೇಳ್ತಿದ್ರಿ. ಈಗ ನೋಡಿ ನಂಗೆ ಅನಿವಾರ್ಯ ಆಗಿದೆ ಅಂತ ಬಂದೀನಿ. ನೋಡಿದ್ರೆ ಮನೆಗೆ ಹೋಗು ಅಪ್ಪನ ಹತ್ರ ಹೇಳ್ತೀನಿ, ಇವನ್ನೇ ಎಲ್ಲ ಹೇಳ್ತೀರಿ. ಅದು ಯಾಕೆ ದೊಡ್ಡಪ್ಪ ಹಾಗೆ ಅಷ್ಟು ಬೇಗ ಈ ಥರ ಇಷ್ಟು ಬದಲಾಗಿದ್ದು ನೀವು? ಅವಾಗ ಹೇಳೋದು ನೋಡಿದ್ರೆ ನೀನು ನನ್ನ ಮಗಳಿದ್ದಂಗೆ ಅಂತಿದ್ರಿ. ರಮ್ಯಕ್ಕೆ ಬೇಕಾದ್ರೆ ಎಷ್ಟು ದಿವಸ ಬೇಕಾದ್ರೆ ಬಂದಿಲ್ಲಿರ್ಬೋದು, ನಾನು ಮಾತ್ರ ಒಂದು ಸ್ವಲ್ಪ ದಿವಸ ಇದ್ದು ಹೋಗ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಅದು ಹೆಂಗೆ ದೊಡ್ಡಪ್ಪ ಅದು? ಪ್ಲೀಸ್ ದೊಡ್ಡಪ್ಪ, ನೀವು ಇನ್ನೊಂದು ವಾರ, ಹೆಚ್ಚಂದರೆ ಇನ್ನೊಂದು ವಾರ ಟೈಮ್ ಕೊಡಿ, ನಾನು ಹೋಗ್ತೀನಿ, ಅಷ್ಟರ ಒಳಗೆ ಹೋಗ್ತೀನಿ. ಇನ್ನೊಂದು ವಾರದಲ್ಲಂತೂ ಗ್ಯಾರಂಟಿ ಹೋಗ್ತೀನಿ. ಸ್ವೀಟಿ, ಅಷ್ಟಷ್ಟು ದೊಡ್ಡ ಮಾತೆಲ್ಲ ಆಡಬೇಡ ನೀನು. ಹಂಗೆ ನೀನು ಇರೋದಾದ್ರೆ ಈಗಲೂ ರಮ್ಯನ ಜೊತೆ ಯಾರೂ ಇಲ್ಲ, ಒಬ್ಬರು ಬೇಕು. ಹಂಗಂತೇಳಿ ನಮ್ಮ ಅನುಕೂಲಕ್ಕೆ ನಿನ್ನ ಸುಮ್ಮನೆ ಬಿಟ್ಕೊಳಕ್ಕಾಗ್ತದ? ನಾನೇನಾರು ನಿನ್ನ ಬೇರೆ ಕಡೆ ಹೋಗು ಅಂತ ಹೇಳಿದ್ನಾ? ನಿಮ್ಮ ಮನೆಗೆ ತೊಗೊಂಡೋಗಿ ಬಿಟ್ಟು ಬರ್ತೀನಿ ಅಂದೆ. ನೋಡಿದ್ರೆ ಏನು ಭಾಳ ಮಾತಾಡೋದು ಕಲ್ತೀಯ ಮಾರತೆ. ಅಲ್ಲ ದೊಡ್ಡಪ್ಪ, ಹಂಗೆ ನಮ್ಮನೆಗೆ ಹೋಗೋದಾದ್ರೆ ನಾನೇ ಹೋಗ್ತಿದ್ದೆ. ನೀವು ಬಿಟ್ಟು ಬರೋದೊಂದು ಎಂತಕ್ಕೆ ಬೇಕಿತ್ತು? ಹಂಗೆ ಹೋಗೋಕ್ಕಾಗಲ್ಲ ಆಗಿದ್ದಕ್ಕೆ ನಾನು ಇಲ್ಲಿ ಇರೋದಲ್ಲ. ನಾನು ಹೇಳ್ತೀನಿ, ನಿಮಗೆ ಅರ್ಥನೇ ಆಗಲ್ಲ. ಈಗ ಅದು ಅಲ್ಲದೆ ನೀವು ನನ್ನ ಬಿಡೋಕ್ಕೆ ಅಂತ ಬರ್ತೀರಲ್ಲ, ಆವಾಗ ನನಗಿಂತ ಜಾಸ್ತಿ ನಿಮ್ಮ ಮೇಲೆ ಬೇಜಾರಾಗ್ತದೆ. ಅಪ್ಪ ಅಮ್ಮಗೆ ನೋಡಿ ಬೇಕಾರೆ ಇಷ್ಟು ದಿವಸ ಯಾಕೆ ಹೇಳಲ್ಲ, ನಿಮ್ಮ ಮನೆಗೆ ಬಂದು ಕೂಡಲೇ ಹೇಳಿದ್ರೆ ನಾವು ಇದು ಮಾಡ್ತಿದ್ವಲ್ಲ ಅಂತ ಹೇಳಲ್ಲ ಅಪ್ಪ. ನನಗೇನಾರು ಬೈಯಕ್ಕೆ ಬಂದರೆ ಮಾತ್ರ ನಾನು ಹೇಳ್ತೀನಿ, ನಾನು ಹೋಗ್ತೀನಿ ಅಂತ ಹೊರಟೆ, ದೊಡ್ಡಪ್ಪನೇ ಹೇಳಿದ್ದು 4 ದಿವಸ ಇದ್ದು ಹೋಗು ಅಂತ ಹೇಳಿದ್ರು ಅಂತೀನಿ. ಮತ್ತೇನು ಮಾಡೋದು? ಇಲ್ಲಿ ಇರೋಕ್ಕೆ ಬಿಡಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತೀರಿ. ಈಗ ಮತ್ತೆ 2 ಥರ ಬಯಸ್ಕೋಬೇಕು ಹೌದಾ? ನಾನಂತೂ ಹಿಂಗೆ ಹೇಳ್ತೀನಿ. ಹಂಗಾದ್ರೆ ಅಡ್ಡಿಲ್ಲ ಅನ್ನಂಗಿದ್ರೆ ಬನ್ನಿ, ಹೋಗೋಣ, ನೀವೇ ಕರ್ಕೊಂಡು ಬನ್ನಿ. ಅಬ್ಬಾ ಅಬ್ಬಾ ಅಬ್ಬಾ, ಇಷ್ಟು ಮಾತಾಡೋಕೆ ಕಲ್ತಾ ನೀನು? ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಅಪ್ಪ ನಿಮ್ಮ ಮೇಲೆ ಬೇಜಾರು ಮಾಡ್ಕಿದ್ದಾರೆ ಅಂತ? ಅಲ್ಲ, ಸತ್ಯ ಹೇಳ್ತೀನಿ ನಾನು. ಹಿಂಗೆ ಆತು ಮಾರಯ್ಯ ಅಂತೀನಿ. ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹಂಗೆ ನರ್ಮನ್ಸ್ರಿಗೆ ಎಷ್ಟೇ ಸುಳ್ಳು ಹೇಳ್ಬೋದು, ಮೇಲೆ ನೋಡೋಕೆ ಭಗವಂತ ಅಂತ ಒಬ್ಬ ಇರ್ತಾನಲ್ಲ, ಅವನಿಗಾರು ಗೊತ್ತಾಗ್ತದಲ್ಲ. ನೀನು ಹೋಗೋದು ನಡಿ. ನೀನು ಮಾತಾಡೋದು ನೋಡಿದ್ರೆ ಭಾಳ ಜೋರಾಗಿಯ ನೀನೀಗ. ಹಂಗೆ ಹೋಗೋದಾದ್ರೆ ನೀವು ಬರೋದು ಬೇಡ, ನಾನೊಬ್ಬಳೇ ಹೋಗ್ತೀನಿ ಬಿಡಿ, ಹೋಗ್ತೀನಿ ನಾನು. ಬೇಡ, ಒಬ್ಬಳೇ ಹೋಗೋದು ಬೇಡ, ನಾನು ತಗೊಬಂದು ಬಿಡ್ತೀನಿ. ನಮ್ಮವೇ 108 ಇರ್ತವೆ ಮಾರತ್ತೆ, ಅದ್ರ ಮಧ್ಯೆ ಹಿಂಗಿದ್ದು ಒಂದೊಂದು. ನಿಮಗೆ ನಮ್ಮ ಸಮಸ್ಯೆ ಎಲ್ಲ ಅರ್ಥ ಆಗಲೆ. ನಿಮ್ಮ ಮೂಗಿನ ನೇರಕ್ಕೆ ನೋಡ್ತೀರಿ ನೀವು. ಈಗ ಏನೋ ನಿಮಗೂ ವಯಸ್ಸು ಮಾತಾಡಿಸ್ತದೆ. ಇನ್ನೊಂದು 4 ವರ್ಷ ಹೋಗಲಿ, ಆಮೇಲೆ ಇದೇ ದೊಡ್ಡಪ್ಪಗೆ ಮತ್ತೊಂದು ಥರ ಹೇಳ್ತೀಯ. ನಿಮ್ಮನೆಗೆ ಬಂದಿದ್ದೆ, ನೀವು ಒಂಚೂರು ಬುದ್ಧಿ ಹೇಳಿ ನಾನು ವಾಪಸ್ ಮನೆಗೆ ಬಿಟ್ಟರು ಬಿಡ್ಬೋದಿತ್ತು, ಬಿಡ್ಲ ನೀವು ಅಂತೀಯ. ಆವಾಗಲೂ ನಾನೇ ಉತ್ತರ ಕೊಡ್ಬೇಕಾಗ್ತದೆ. ನಿಂಗೂ ಉತ್ತರ ಕೊಡಬೇಕು, ನಿನ್ನ ಅಪ್ಪ ಅಮ್ಮಗೂ ಉತ್ತರ ಕೊಡಬೇಕು. ನಿಮ್ಮನೆ ಸಮಸ್ಯೆನೂ ಗೊತ್ತು ನನಗೆ. ಹಂಗಂತೇಳಿ ಅದ್ರ ಜೊತೆ ಮತ್ತೊಂದು ಸಮಸ್ಯೆ ತಂದು ಹಾಕೋಕ್ಕೆ ನಾನು ಹಿಂಗೆ ಮಾಡಲ್ಲ. ಅದಕ್ಕೆ ಒಂಚೂರು ರಮ್ಯಕ್ಕನ ಜೊತೆನೂ ಇದ್ದಂಗೆ ಆಗ್ತದೆ ಅಂತ ನಾನು ಇಲ್ಲಿಗೆ ಬಂದಿದ್ದು ಗೊತ್ತಾ. ಇಲ್ದಿರೋ ಫ್ರೆಂಡ್ಸ್ ಮನೆಗೆ ಯಾರ ಮನೆಗಾರು ಹೋಗ್ತಿದ್ದೆ. ಆದರೂ ನನ್ನ ಫ್ರೆಂಡ್ ಹೇಳೋದೆ ಅಂತ ಗೊತ್ತಾ, ನಿಮ್ಮ ದೊಡ್ಡಪ್ಪ ಹಿಂಗಿಷ್ಟು ದೊಡ್ಡ ಡಿಸಿಷನ್ ತಗೋಬಾರ್ದಿತ್ತು, ಈ ಮಟ್ಟಕ್ಕೆ ತೊಂದರೆ ಕೊಡಬಾರ್ದಿತ್ತು ಅಂತಲೇ ಹೇಳೋದು. ನಿಮ್ಮ ಫ್ರೆಂಡ? ಯಾರೇ ಅದು? ನನ್ನ ಸುದ್ದಿ ಎಂತಕ್ಕೆ ಮಾತಾಡ್ತದೆ ಅದು? ನಾ ಯಾರಿಗೇನು ಮಾಡಿನಂತೆ? ಎಂತ ಗೊತ್ತಂತದಕ್ಕೆ? ಅಯ್ಯೋ ದೊಡ್ಡಪ್ಪ, ನೀವೊಬ್ಬರು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿರಿ ನೀವು. ಎಲ್ಲರಿಗೂ ಗೊತ್ತಾ. ನಿಮ್ಮ ಎದುರಿಗೆ ಮಾತ್ರ ಯಾರೂ ಹೇಳಲ್ಲ. ಬಾವನ್ನ ಕೆಲಸ ಬಿಡಿಸಿದ್ದು, ಕೆಲಸದಿಂದ ತೆಗ್ಸಾಕ್ಸಿದ್ದು ನೀವೇ ಅಂತ ಗೊತ್ತು ಎಲ್ಲರಿಗೂ. ಅದಕ್ಕೆ ಎಲ್ಲ ಹೇಳೋದು. ಏನೇ ಆದರೂ ಅವರಷ್ಟಕ್ಕೆ ಅವರೆಲ್ಲರೂ ಇದ್ಕೊಂತಿದ್ರು, ಅಷ್ಟೆಲ್ಲ ಯಾಕೆ ತೊಂದರೆ ಕೊಡಬೇಕಿತ್ತು ಅಂತ ಹೇಳೋದು ಗೊತ್ತಾ. ಎಂತ ಕೆಲಸದಿಂದ ತೆಗ್ಸಾಕ್ಸಿದ್ದ? ಎಂತ ಅವನಿಗೆ ಕೆಲಸ ಇಲ್ಲ ಈಗ? ನಂಗೆ ಗೊತ್ತೇ ಇಲ್ಲಲ್ಲ ಮಾರತೆ. ಅಷ್ಟೆಲ್ಲ ನನ್ನ ಹತ್ರ ನಾಟಕ ಬೇಡ ದೊಡ್ಡಪ್ಪ.
ಹಂಗಾರೆ ಈಗ ಇದು ರಮ್ಯಕ್ಕಗೂ ಗೊತ್ತಿಲ್ಲ ಅಂತ ಕಾಣ್ತದಲ್ಲ, ಬಾವನ್ನ ನೀವೇ ಡಿಸ್ಮಿಸ್ ಮಾಡಿಸಿದ್ದು ಅಂತ. ಸುಮ್ಮನೆ ಇರು, ಇಲ್ಲದೆ ಹೋಗಿದ್ದೆಲ್ಲ ಹೇಳ್ಬೇಡ. ನನಗೂ ಗೊತ್ತಿಲ್ಲ, ರಮ್ಮಿಗೂ ಗೊತ್ತಿಲ್ಲ. ಅವ್ರು ಯಾರು ಎಲ್ಲದಾರೋ ಏನು ಮಾಡ್ಕೊಂಡದಾರೋ. ಒಂದು ಸತಿ ಬೇಡ ಅಂತ ಬಿಟ್ಟ ಮೇಲೆ ಮತ್ತೆ ಅವ್ರ ಸುದ್ದಿ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾವು. ನೋಡಪ್ಪ, ನೀವು ಹೇಳೋದೆಲ್ಲ ಸುಳ್ಳು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ರಮ್ಯಕ್ಕನ್ನು ನಂಬಿಸಿದಷ್ಟು ಸುಲಭಕ್ಕೆ ನನ್ನ ನಂಬಿಸೋಕ್ಕಾಗಲ್ಲ ಆತ. ನೀವು ತಿಳ್ಕೊಂಡಿದ್ದು ನಿಮ್ಮಷ್ಟಕ್ಕೆ ನೀವು ಕೆಲಸ ಪೂರೈಸ್ಕೊಂಡು ಇದ್ದೀರಿ, ಯಾರಿಗೂ ಗೊತ್ತಿಲ್ಲ ಅವ್ರು ಹೆಂಗೋ ಅಷ್ಟು ದೂರದಲ್ಲದಾರೆ ಅಂತ. ಇಲ್ಲೆಲ್ಲರಿಗೂ ಗೊತ್ತಾಗಿದೆ. ನಿಮ್ಮ ಕ್ಲೋಸ್ ಸರ್ಕಲಿಗೆ ಒಂದು ಗೊತ್ತಾಗ್ಲೇನ. ನನ್ನ ಫ್ರೆಂಡ್ ಎಲ್ಲ ಹೇಳಪ್ಪ, ಟ್ರಾನ್ಸ್ಫರ್ ಮಾಡಿಸಿದ್ದು ನೀವೇ ಅಂತಲ್ಲ. ಆಮೇಲೆ ಸುಮ್ಮನೆ ಇದ್ರಂತೆ ಏನಾರು ಮಾಡ್ಕೊಳ್ಳಿ ಅವರಲ್ಲಿ ಅಂತ. ಆದರೆ ಯಾರು ನಿಮಗೆ ಬೇಕಾದ್ರೆ ಅದೇ ಅನಿಲಣ್ಣ ಗೊತ್ತು ನನಗೂ. ಅವರಿಗೇನೋ ತೊಂದರೆ ಕೊಟ್ಟರು ಅಂತೇಳಿ ಕೆಲಸದಿಂದ ತೆಗ್ಸಿದ್ದಂತಲ್ಲ ನೀವು. ಎಷ್ಟು ಗೋಳಾಗ್ಯದಂತೆ ಗೊತ್ತಾ ಅವರಿಗಲ್ಲಿ ಪಾಪ. ಅಮ್ಮ ಮಗಗೆ ಹೇಳ್ತಿದ್ಲು ನನ್ನ ಫ್ರೆಂಡು, ಎಲ್ಲರೂ ಇವರು ರಘುವೀರ್ ಮಾವು ಒಳ್ಳೆಯವರು ಅಂತಿದ್ರು. ಈಗ ಇದೊಂದು ಕೆಲಸದಲ್ಲಿ ಎಲ್ಲರ ಹತ್ರನೂ ಕೆಟ್ಟವರು ಅನ್ಸ್ಕೋತಾರೆ ಅವರು ಅಂತಿದ್ಲು ಗೊತ್ತಾ. ನೀವು ಹೇಳೋದು ನೋಡಿದ್ರೆ ಬಾವು ಕೆಲಸ ಹೋಗಿದ್ದು ರಮ್ಯಕ್ಕೆ ಗೊತ್ತಿಲ್ಲೇನು ಅಲ್ಲ. ಅದು ನೀವೇ ತೆಗ್ಸಿದ್ದು ಅಂತ ಖಂಡಿತ ಗೊತ್ತಿರಲ್ಲ. ಅದಕ್ಕೆ ಭಾಳ ಬೇಜಾರಾಗ್ತದೆ ಹಿಂಗಂತ ಗೊತ್ತಾದರೆ. ಅವಳು ಯಾವತ್ತೂ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಹೋಗಾಳಲ್ಲ. ಯಾರೇ ಅದು ನಿನ್ನ ಫ್ರೆಂಡು? ಇಲ್ಲಿ ಯಾರದಾರೆ ನಿಂಗೆ ಫ್ರೆಂಡು? ಅದು ಇಷ್ಟೆಲ್ಲ ಡೀಟೇಲ್ ಹೇಳಂತಾರ. ನನಗೆ ಗೊತ್ತಿಲ್ಲದ್ದೆಲ್ಲ ಅವ್ರಿಗೆ ಗೊತ್ತಲ್ಲ ಮಾರತ್ತೆ. ಟ್ರಾನ್ಸ್ಫರ್ ಮಾಡಿಸೋದ್ನಂತೆ, ಕೆಲಸದಿಂದ ತೆಗ್ಸೋದ್ನಂತೆ. ಎಂತ ಅಷ್ಟೆಲ್ಲ ಮಾಡಕ್ಕೆ ನಾನು ಎಂತ CM DCM ಎಂತ ನನ್ನ ಮಾತೆ ಎಲ್ಲರೂ ಕೇಳೋಕ್ಕೆ? ಈ ಗೌರ್ಮೆಂಟ್ ನೌಕರಿ ಅಲ್ಲಿ ಒಂದು ಟ್ರಾನ್ಸ್ಫರ್ ಅಂದರೆ ಅದಕ್ಕೆ ಎಷ್ಟೆಷ್ಟೆಲ್ಲ ಕೆಲಸ ಅದೇ ಅಂತ ಗೊತ್ತಾ ನಿಂಗೆ? ಅಲ್ಲಿ ನಿಂಗೆ ಗೊತ್ತಿರೋಕೆ ನನಗೆ ಗೊತ್ತಿಲ್ಲ, ನಿಂಗೆ ಹೆಂಗೆ ಗೊತ್ತಿರ್ತದೆ? ಎಷ್ಟೇ ಏನೇ ಹೇಳಿದ್ರು ಸತ್ಯ ಏನು ಸುಳ್ಳಾಗಲ್ಲ ಬಿಡಿ. ಆದರೆ ನಾ ಏನಾರು ಇದನ್ನು ರಮ್ಯಕ್ಕನ ಹತ್ರ ಹೇಳಿದ್ರೆ ದೊಡ್ಡಪ್ಪ ಹಿಂಗೆ ಮಾಡ್ಯಾರೆ ಅಂತ ಎಷ್ಟು ಬೇಜಾರಾಗ್ಬೋದು ನಿಮ್ಮ ಮೇಲೆ. ನೋಡಿ, ರಮ್ಯಕ್ಕನ ಹತ್ರ ಹೇಳಬಾರ್ದು ಅನ್ನಂಗಿದ್ರೆ ನಾನು ಮನೆಗೆ ತೊಗೊಂಡೋಗಿ ಬಿಟ್ಟು ಬರ್ತೀನಿ ಅಂತ ನೀವು ಹೇಳಂಗಿಲ್ಲ. ಏನು ಮಾಡ್ತೀರಿ ಹೇಳಿ, ನಿಮಗೆ ಬಿಟ್ಟಿದ್ದು. ಏನು ಹೆದರ್ಸ್ತಿದ್ದೀಯಾ? ನಮ್ಮನೇಲಿ ಇದ್ಕೊಂಡು ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀಯಾ? ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡು ನಿನ್ನ ಮೇಲೆ. ನೀನು ಮೊದಲಿನ ಥರ ಇಲ್ಲ, ಭಾಳ ಬದಲಾಗಿಯ ನೀನು. ನೀ ಅದು ಹೇಳಾರು ಹೇಳಿಕೆ ಏನಾರು ಮಾಡು. ಇವತ್ತು ಸಂಜೆ ನೀನು ಹೊರಟು ಬಿಡು, ನಾನು ತೊಗೊಂಡೋಗಿ ಬಿಟ್ಟು ಬರ್ತೀನಿ. ಇಲ್ಲ ನಿನ್ನ ಅಪ್ಪಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗು ಅಂತೀನಿ. ಎರಡರಲ್ಲಿ ಒಂದು ತೀರ್ಮಾನ ಆಗಲಿ. ಪ್ಲೀಸ್ ದೊಡ್ಡಪ್ಪ, ನಿಮ್ಮ ದಮ್ಮಯ್ಯ ಅಂತೀನಿ. ಒಂದು ವಾರ ಬೇಡ, 2 ದಿನ, 2 ದಿನ ಅವಕಾಶ ಮಾಡ್ಕೊಂಡು ಪ್ಲೀಸ್. ನಾನೊಂದು ಏನಾದ್ರು ವ್ಯವಸ್ಥೆ ಮಾಡ್ಕೋತೀನಿ. ನೀವು ಬಿಡಕ್ಕೆ ಬರೋದೇನು ಬೇಡ, ನಾನೇ ಹೋಗ್ತೀನಿ. ನಿಮ್ಮ ದಮ್ಮಯ್ಯ ಅಂತೀನಿ ದೊಡ್ಡಪ್ಪ. 2 ದಿನ ಅಂದರೆ 2 ದಿನ ನೋಡು ಹೇಳಿನಿ. ಆಮೇಲೆ ನೀನು 1 ಗಂಟೆ ಹೊತ್ತು, ಈಗ 2 ದಿನ ಅಂದರೆ ಇವತ್ತು ನಾಳೆ, ಹೆಚ್ಚಂದ್ರೆ ನಾಡು ಸಾಯಂಕಾಲ ಅನ್ನೋಷ್ಟೊತ್ತಿಗೆ ನೀನು ರೆಡಿ ಇರಬೇಕು. ನಾ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅದರ ಮೇಲೆ 1 ಗಂಟೆನೂ ಬಿಟ್ಕೊಳಲ್ಲ ನಮ್ಮನೇಲಿ ನೋಡು ಹೇಳಿನಿ. ಏನೋ ಸಣ್ಣ ಹುಡುಗರು ಅಂತ ನೋಡಿದ್ರೆ ನಮ್ಮ ಮೇಲೆ ಸವಾರಿ ಮಾಡೋಕೆ ಬಂದಂಗೆ ಬರ್ತಾರೆ. ಇವನ್ನೆಲ್ಲ ಸೇರಿಸಿದ್ದೇ ತಪ್ಪು. ನಮ್ಮ ರಮ್ಮಿಗೊಬ್ಳಿಗೆ ಅರ್ಥನೇ ಆಗಲ್ಲ. ಬೆಳ್ಳಗಿದ್ದೆಲ್ಲ ಹಾಲು ಅಂತಾನೆ ನಂಬ್ತದೆ. ಇದು ಒಳ್ಳೆ ಕತೆ ಆತಲ್ಲ. ಇವರು ನಂಬ್ಕೊಂಡು ನಾನು ಇಲ್ಲಿ ಬಂದು ಕೆಟ್ಟೆ. ಇಷ್ಟು ಬೇಗ ಬರಲೇಬಾರ್ದಿತ್ತು. ಹೇಳಿದೆ ನಾನು 1 ವಾರ ಬಿಟ್ಟೆ ಹೋಗ್ತೀನಿ ಅಂತ. ಬೇಡ ಲೇಟ್ ಆಗುತ್ತೆ ಬೇಗ ಹೋಗು ಅಂದರು. ಈಗ ನೋಡಿದ್ರೆ ಪತ್ತಿಕ್ಕಿಲ್ಲ. ಏನು ಮಾಡಲಿ ನಾನು? ಇಷ್ಟು ಕಂಡೀಷನ್ನಾಗಿ ಹೇಳ್ಯಾರೆ ಅಂದರೆ ನಾಡ್ದಿನ ಮೇಲೆ ಬಿಟ್ಕೊಳಲ್ಲ ಇಲ್ಲಿ. ಏನಾದ್ರು ಮಾಡ್ಕೊಳ್ಳಿ, ನನ್ನಷ್ಟಕ್ಕೆ ನಾನು ಹೋಗ್ತೀನಿ. ನಮ್ಮದೇ ನಂಗಾಗಿದೆ. ಏನೋ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂತೇಳಿ ಒಂದು ಹೆಲ್ಪ್ ಮಾಡೋಣ ಅಂತ ಬಂದರೆ ಇದು ಯಾಕೋ ನೋಡಿದ್ರೆ ನನಗೆ ಉಲ್ಟಾ ಹೊಡಿಯಂಗದಿಯಪ್ಪ. ಬಾಲ್ಯ ಮಲಸ್ತಿದ್ದೀಯಾ? ಮಲಗ್ತಾನ? ಇದು ಇಲ್ಲ ಗಟ್ಟಿ ಮಾತಾಡಲ್ಲ. ನಾನು ಪ್ಯಾಟಿಗೆ ಹೋಗಿ ಸಾರಿಗೆ ಅಂತ ತಗೋಬರ್ತೀನಿ. ಇವತ್ತು ಸಾಯಂಕಾಲ ಏನಾರು ಇದು ಮಾಡು. ಹೋಗು ಅಂದರೆ ಇಲ್ಲ ನಾಡು ಸಾಯಂಕಾಲ ಹೋಗ್ತೀನಿ ಅಂತದೆ. ನಾಡು ಸಾಯಂಕಾಲ ನಾನೇ ತೊಗೊಂಡೋಗಿ ಬಿಟ್ಟು ಬರ್ತೀನಿ. ಇವತ್ತೇನಾರು ಸಾರಿಗೆ ಮಾಡು, ನಾ ಹೋಗಿ ಬರ್ತೀನಿ ಪ್ಯಾಟಿಗೆ. ಆತಾ? ತಾಳಿ
ತಾಳಿ ತಾಳಿ ಅಪ್ಪ, ಕಾಫಿ ಮಾಡ್ತೀನಿ, ಕುಡ್ಕೊಂಡೇ ಹೋಗಿ, ಅಷ್ಟೇನು ಅರ್ಜೆಂಟು. ಇನ್ನೇನು ರಾತ್ರಿ ಊಟಕ್ಕಲ್ಲ, ತಂದ್ರಸೇ ಬಿಡಿ. ಭಾಳ ಒಂಥರ ಒತ್ತಾಯನೂ ಮಾಡಬೇಡಿ ಅಪ್ಪ, ಬೇಜಾರು ಮಾಡ್ತಾಳೆ ಅವಳು ನಾನು ಹೋಗಲ್ಲ ಅಂತ. ಇದ್ಕೊಂಡ್ಲಿ ಬಿಡಿ ಅತ್ಲಾಗೆ. ರಮ್ಯಾ, ನೀನು ಅಂದ್ಕೊಂಡಷ್ಟು ಸುಲಭಕ್ಕಿಲ್ಲ ಅದು. ಭಾಳ ಜೋರದೆ, ಜೋರಾಗಿದೆ. ಸುಮ್ಮನಿರು. ಅವೆಲ್ಲ ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕು. ನಾವು ರಿಸ್ಕ್ ತಗೊಳೋದು ಬೇಡ.